ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರವಾಗಿ ಕಲಬುರಗಿಯಲ್ಲಿ ಇಂದು ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 11 ವರ್ಷಗಳಿಂದ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಬಿಜೆಪಿ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಇಷ್ಟು ವರ್ಷ ಕಳೆದರೂ ಸಹ ಮನಿ ಲಾಂಡ್ರಿಂಗ್ ಎಲ್ಲಿ ಆಗಿದೆ, ಹೇಗೆ ಆಗಿದೆ ಅನ್ನೋದು ಪ್ರೂವ್ ಮಾಡಿಕೊಳ್ಳಕ್ಕೆ ಆಗ್ತಿಲ್ಲ. ಎಜೆ, ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಗಳು ಲಾಭದಾಯಕ ಅಲ್ಲದ ಸಂಸ್ಥೆಗಳು. ರಾಜಕೀಯ ದ್ವೇಷ ಸಾಧಿಸಲು ಕೇಂದ್ರದಿಂದ ಐಟಿ, ಇಡಿ ನೇರವಾಗಿ ಅಡ್ರೆಸ್ ತೆಗೆಯುತ್ತಿದ್ದಾರೆ ಎಂದರು. ಮೋದಿ ಜನಪ್ರಿಯತೆ ಕುಸಿದಾಗ, ಬೆಲೆ ಏರಿಕೆಯಾದಾಗ ಐಟಿ, ಇಡಿ, ರಾಬರ್ಟ್ ವಾದ್ರಾ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನೆನಪಾಗ್ತಾರೆ. ಯಾಕೆ ಚಾರ್ಜ್ ಶೀಟ್ ಹಾಕ್ತಾರೆ ಅಂತ ಯಾರಿಗಾದ್ರೂ ಸ್ಪಷ್ಟನೆ ಇದೆಯಾ? ಮನಿ ಲಾಂಡ್ರಿಂಗ್ ಯಾಕಾಯ್ತು, ಹೇಗಾಯ್ತು, ಇದರಿಂದ ಇವರು ಯಾವ ರೀತಿ ಲಾಭ ಪಡೆದುಕೊಳ್ಳುತ್ತಾರೆ ಅನ್ನೋದು ಕ್ಲಾರಿಟಿ ಇದೆಯಾ ಎಂದು ಪ್ರಶ್ನೆ ಮಾಡಿದರು. 11 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಬಂದಾಗಿಂದ ಐಟಿ, ಇಡಿಯನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊತಾ ಇದ್ದಾರೆ. ಇಷ್ಟು ವರ್ಷ ಆಯಿತು, ಇಲ್ಲಿ ತನಕನೂ ಕೂಡ ಎಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ, ಹೇಗಾಗಿದೆ, ಯಾಕಾಗಿದೆ ಅಂತ ಪ್ರೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕಡೆಯಿಂದ. ಇದು ಎಜೆಯಲ್ಲಿರ್ಬೋದು, ನ್ಯಾಷನಲ್ ಹೆರಾಲ್ಡ್ ಇರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಇವೆಲ್ಲನೂ ನಾಟ್ ಫಾರ್ ಪ್ರಾಫಿಟ್ ಇದೆ. ₹1 ಕೂಡ ಅವರು ಡಿವಿಡೆಂಡ್ ತೊಗೊಳಂಗಿಲ್ಲ, ಸ್ಯಾಲ್ರಿ ತೊಗೊಳಂಗಿಲ್ಲ. ಆದರೂ ಕೂಡ ಇವರು ಐಟಿ, ಇಡಿದವರು ವೈಯಕ್ತಿಕ ರಾಜಕೀಯ ದ್ವೇಷವನ್ನು ಸಾಧಿಸಲಿಕ್ಕೆ ಇವತ್ತು ಬಿ ಜೆ ಪಿ ಅವರಿಂದ ನೇರವಾಗಿ ಆರ್ಡರ್ಸ್ ತೊಗೊತಾ ಇದ್ದಾರೆ. ಯಾವಾಗ ಮೋದಿ ಅವರ ಜನಪ್ರಿಯತೆಗೆ ಸಂಕಷ್ಟ ಎದುರಾಗುತ್ತೆ, ಬೆಲೆ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಜನರು, ಯಾವಾಗ ಉತ್ತರ ಭಾರತದಲ್ಲಿ ಚುನಾವಣೆಗಳಿರ್ತವೆ, ಯಾವಾಗ ಜನಪ್ರಿಯತೆ ಕುಸಿತ ಆಗುತ್ತೆ ಬಿ ಜೆ ಪಿಯವ್ರದ್ದು, ಆವಾಗ ಮಾತ್ರ ಇವರಿಗೆ ಐಟಿ, ಇಡಿ, ರಾಬರ್ಟ್ ವಾದ್ರಾ, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವ್ರ ನೆನ್ಪು ಬರ್ತಾರೆ. ಇಷ್ಟು ವರ್ಷದಿಂದ ಏನು ಮಾಡಿದ್ದಾರೆ ಹೇಳಿ? ಇವಾಗ ಇಲ್ಲಿ ತನಕ ಏನಾದರೂ ನಿಮಗೆ ಡಾಕ್ಯುಮೆಂಟ್ ಸಿಕ್ಕಿದೆಯಾ? ಸ್ಪಷ್ಟತೆ ಸಿಕ್ಕಿದೆಯಾ? ಯಾಕೆ ಚಾರ್ಜ್ ಶೀಟ್ ಮಾಡ್ತಾ ಇದ್ದಾರೆ ಅಂತ? ಮನಿ ಲಾಂಡ್ರಿಂಗ್ ಎಲ್ಲಾಯಿತು, ಲ್ಯಾಂಡ್ ಡೀಲ್ ಎಲ್ಲಾಯಿತು, ಯಾವ ದೇಶಕ್ಕೆ ಹೋಯಿತು, ಯಾವ ದೇಶದಿಂದ ಬಂತು, ಇವರಿಗೆ ವೈಯಕ್ತಿಕ ಲಾಭ ಹೇಗಾಯಿತು ಅಂತ ಒಂದು ಕಡೆ ಒಂದು ಸಾಲನ ಕೊಟ್ಟಿದ್ದಾರೆ ಹೇಳಿ ಇಲ್ಲಿ ತನಕ? ಸೊ ಆದ್ದರಿಂದ ಇವತ್ತು ಮೋದಿಯವರ ಜನಪ್ರಿಯತೆ ಏನು ಕುಸಿತ ಆಗ್ತಾ ಇದೆ, ಬೆಲೆ ಏರಿಕೆಯಿಂದ ಜನರು ಏನು ರೊಚ್ಚಿಗೆದ್ದಿದ್ದಾರೆ, ಬಿಹಾರ್ ಚುನಾವಣೆ ಇದೆ, ಇಲ್ಲಿ ಟ್ರಂಪ್ ಸರ್ಕಾರದಿಂದ ಏನು ನಮ್ಮ ಸರ್ಕಾರ ಮೇಲೆ ಇವತ್ತು ತೆರಿಗೆ ದಾಳಿ ನಡೆದಿದೆ, ಇವೆಲ್ಲನೂ ಮುಚ್ಚಾಕಲಿಕ್ಕೆ ಇವತ್ತು ಒಂದು ಪ್ರಯತ್ನ ಇದ್ರ ಮುಖಾಂತರ ನಡೆದಿದೆ ಅಷ್ಟೇ. ಹೌದು, ಈಗ ನಾನು ಕೇಳಿದ್ದೀನಲ್ಲ ಸರ್, ಒಂದು ಹೇಳಿಬಿಡ್ಲಿ ಅವರು. ಮನಿ ಲಾಂಡ್ರಿಂಗ್ ಅಂತ ಇದ್ದಾರೆ, ಎಲ್ಲಾಗಿದೆ, ಹೇಗಾಗಿದೆ, ಯಾವ ದೇಶದಿಂದ ಬಂದಿದೆ, ಯಾವ ದೇಶಕ್ಕೆ ಹೋಗಿದೆ, 1 ದಶಕ ಆಯಿತು ಸರ್ ಇದೇ ಹೇಳ್ತಾ ಇದ್ದಾರಲ್ಲ. ಚಾರ್ಜ್ ಶೀಟ್ ಸಲ್ಲಿಸ್ತೀನಿ ಅಂತ ಇದ್ದಾರೆ, ಅವ್ರು ಕೊಡಬೇಕಲ್ಲ ಏನಾದರೂ ಅಲ್ಲಿ. ರಾಬರ್ಟ್ ವಾದ್ರಾ ಅವ್ರಿಗೆ ಮತ್ತೊಮ್ಮೆ ಕರೀತಾರೆ. ಈಗ ರಾಬರ್ಟ್ ವಾದ್ರಾ ಅವರಿಗೆ ಎಷ್ಟು ಸರಿ ಕರೆಸಿದ್ರು ಹೇಳಿ? ಅವ್ರಿಗೆ ಏನಂತ ಹೇಳಿದ್ರು? ನಾವು ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರು. ನಿಮ್ಗೆ ನೆನಪಿದೆಯಾ? 11 ವರ್ಷದ ಹಿಂದೆ ಇದ್ರ ಮೇಲೆ ಇವ್ರು ಚುನಾವಣೆ ನಡೆಸಿದ್ರಲ್ವಾ? CWG, ಏನೋ ನಿಮ್ಮ ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, 2G ಸ್ಕ್ಯಾಮ್ ಇರ್ಬೋದು, ಅತ್ಯಂತ ಭ್ರಷ್ಟ ಸರ್ಕಾರ UPA ಸರ್ಕಾರ ಅಂತ ಹೇಳಿದವರು ಇವತ್ತು ಯಾವುದಾದ್ರೂ ಒಂದನ ಪ್ರೂವ್ ಆಗಿದೆ ಹೇಳಿ ಇವತ್ತು? ಸೊ ಅದರಿಂದ ನಾನು ಹೇಳ್ದಂಗೆ ಇದು ಮೋದಿ ಅವರು ಅವರವರ ರಾಜಕೀಯ ಅಸ್ತಿತ್ವ ಯಾವಾಗ ಪ್ರಶ್ನೆ ಮಾಡ್ತಾರೆ ಜನರು, ಅವಾಗ ಇದೆಲ್ಲನೂ ಬರುತ್ತೆ. ನಿಮಗೆ ನಿಜವಾಗ್ಲೂ ಐಟಿ, ಇಡಿ ದಾಳಿ ಮಾಡಬೇಕಾಗಿದ್ದು ಎಲ್ಲಿ ಗೊತ್ತಾ? ಎಲೆಕ್ಷನ್ ಬಾಂಡ್ಗಳ ಬಗ್ಗೆ ದಾಳಿ ಮಾಡಬೇಕು ಬಿಜೆಪಿಗೆ. ಹೆಂಗೆ ಸರ್ ಅವರಿಗೆ 3,000-4,000 ಕೋಟಿ ರೂಪಾಯಿ ಅವರಿಗೆ ದೇಣಿಗೆ ಸಿಗುತ್ತೆ ಬಿಜೆಪಿ ಸರ್ಕಾರಕ್ಕೆ? ಯಾವ ರೀತಿ RSS ಅವರದು ಹೊಸ ಕಟ್ಟಡ 150-300 200 ಕೋಟಿ ರೂಪಾಯಿ ಎಲ್ಲಿಂದ ಬಂದಿದೆ ಸಂಸ್ಥೆಗೆ ದುಡ್ಡು? RSS ಸಂಸ್ಥೆಗೆ 600 ಕಚೇರಿಗಳು ಕಟ್ಟಿದ್ದಾರೆ ಡಿಸ್ಟ್ರಿಕ್ಟ್ಗಳಲ್ಲಿ. 600 ಡಿಸ್ಟ್ರಿಕ್ಟ್ಗಳಲ್ಲಿ ಬಿಜೆಪಿಯವರು ಐಷಾರಾಮಿ ಕಚೇರಿಗಳನ್ನು ಕಟ್ಟಿಸಿದ್ದಾರೆ. ಎಲ್ಲಿಂದ ಬಂತು ಇದು ದುಡ್ಡು? ಇವರಿಗೆ ಐಟಿ, ಇಡಿ ಇಲ್ವಾ? ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ,
NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.